ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನು ನಂದೀಶ್ವರ ಹೋಟೆಲ್ಗೂ ಕೂಡ ಈ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ತಟ್ಟಿದೆ. ಊರ್ವಶಿ ಚಿತ್ರಮಂದಿರದ ಬಳಿ ಇರುವಂತಹ ನಂದೀಶ್ವರ ಹೋಟೆಲ್ ಅನ್ನ ಕೂಡ ಸದ್ಯ ಅಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ನಾವೀಗ ಅನ್ನ ಸಾಂಬಾರು ಅನ್ನ ರಸ ನಮ್ದು ಮಾಮೂಲಿ ಇತ್ತು, ಅದನ್ನೇ ಇವಾಗ ಕಂಟಿನ್ಯೂ ಮಾಡೋ ತರ ಪರಿಸ್ಥಿತಿ ಬಂದಿದೆ. ಬಟ್ ಮುಂದಿನ ದಿನಗಳು ಇದೇ ತರ ಇದ್ರೆ ಯಾರಿಂದ ಏನೂ ಮಾಡೋಕ್ಕಾಗಲ್ಲ ಮೇಡಮ್, ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಯಾವ ರೀತಿ ನಮ್ಮ ಸ್ಟಾಫ್ ಅವರಿಗೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಬಂದಾಗ ನಾವು ಸಹಜವಾಗಿ ಬಂದ್ ಮಾಡಲೇಬೇಕಾಗತ್ತೆ. ಅದು ಬಂದ್ ಮಾಡದೆ ವಿಧಿನೇ ಇಲ್ಲ, ಹಂಗಿಲ್ಲ. ಇಲ್ಲ ಮೇಡಮ್, ಪೂರೈಕೆಗೆ ಅವರು ನಮ್ಮ ಇದಕ್ಕೆ ಸ್ಪಂದಿಸಲೇ ಇಲ್ವಲ್ಲ. ಇನ್ನು ಸ್ಪಂದಿಸಿದ್ರೆ ಈಗ ನಾವು ಏನ್ ಮಾಡಿದ್ವಿ, ಲಾಸ್ಟ್ ಒಂದು 2 days ಒಂದು ಸ್ಟಾಕ್ ಇತ್ತು, ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಯಾರೋ ಹಿಂಗೆ ಯಾರ ಹತ್ರ ಇದ್ರೆ ಕೇಳ್ಬಿಟ್ಟು ತಗೊಳ್ತಾ ಇದೀವಿ. ಬಟ್ ಇನ್ನೂ ಸ್ಟಾಕ್ ಅವರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಬಂದ ಮೇಲೆ ನಾವು ಕೊಡ್ತೀವಿ ಸರ್ ಅಂತ ಇದ್ದಾರೆ. ಅಲ್ಲಿವರೆಗೂ ನಾವು ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಬಹಳ ಕಷ್ಟ ಆಗ್ತಾ ಇದೆ ಮೇಡಮ್. ದಯವಿಟ್ಟು ಅದು ಹೋಟೆಲ್ ಉದ್ಯಮಿಗೆ, ಹೋಟೆಲ್ ಇವರಿಗೆಲ್ಲರಿಗೂ ಹೊಡೆತ ಬೀಳ್ತಾ ಇದೆ ಇದರಿಂದ. ಖಂಡಿತ. ಹರೀಶ್ ಅಂತ ನಮ್ಮ ಹೆಸರು. ಬಹಳ ಕಷ್ಟ ಆಗುತ್ತೆ ಮೇಡಮ್. ಇವತ್ತು ರಾಜ್ಯದಲ್ಲಿ ಆಟೋ ಚಾಲಕರಾಗಿರ್ಬೋದು, ಬಸ್ ಚಾಲಕರಾಗಿರಬಹುದು, ಅಥವಾ ಅಡಿಗೆ ಅಂದ್ರೆ ಹೋಟೆಲ್ಗಳಲ್ಲಾಗಿರ್ಬೋದು, ಪ್ರತಿಯೊಂದು ನಮಗೆ ಮನೆಗಳಿಗೆ ಸಿಲಿಂಡರ್ ಬೇಕೇ ಬೇಕು. ಸಿಲಿಂಡರ್ ಇಲ್ದಿರ ಅಡಿಗೆ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಸ್ಕೂಲ್ಗೆ ಕಳ್ಸಕ್ಕಾಗಲ್ಲ, ರೀತಿಯಲ್ಲಿ ಕೆಲಸಗಳಿಗೆ ಹೋಗಕ್ಕಾಗಲ್ಲ. ಊಟ ತಿಂಡಿ ಎಷ್ಟು ಮನುಷ್ಯನಿಗೆ ಇಂಪಾರ್ಟೆಂಟ್ ಅಂದ್ರೆ ಅದಿಲ್ಲದೆ ನಾವು ಜೀವನನೇ ಇಲ್ಲ. ಈಗ ಹೋಟೆಲ್ಗಳಲ್ಲಿ ಕ್ಲೋಸ್ ಆಗ್ಬಿಟ್ರೆ ಅಂತೂ ನಿಜವಾಗ್ಲೂ ಬೆಳಗ್ಗೆ ಮಾರ್ನಿಂಗ್ ಎದ್ದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಸಡನ್ ಆಗಿ ಟಿಫನ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಹೋಟೆಲ್ ಕಳಿಸ್ತಾರೆ. ಅಥವಾ ಆಟೋ ಚಾಲಕರು ಸಡನ್ ಆಗಿ ಮನೇಲಿ ಅಡಿಗೆ ಮಾಡಿಲ್ಲ ಅಂತಂದ್ರೆ ಹೋಟೆಲ್ಗೆ ಬಂದು ಊಟ ಮಾಡ್ತಾರೆ. ಬಸ್ ಚಾಲಕರಾಗಿರ್ಬೋದು, ಪ್ರತಿಯೊಬ್ರು ಅಷ್ಟೇ ಅವ್ರದ್ದೇ ಆದ ಕೆಲಸದ ಮೇಲೆ ಸಿಟಿಗೆ ಬರ್ಬೇಕಾಗತ್ತೆ. ಬಸ್ ಹತ್ಕೊಂಡು, ಕಾರ್ ಹತ್ಕೊಂಡು ಏನೋ ಒಂದು ಬಂದ್ಬಿಟ್ಟಿರ್ತಾರೆ. ಅವಾಗ ಊಟ ತಿಂಡಿ ಏನು ಮಾಡಿರಲ್ಲ. ಸಡನ್ ಆಗಿ ಅವ್ರು ಏನ್ ಮಾಡ್ಬೇಕು, ಹೋಟೆಲ್ಗಳ ಅವಲಂಬಿಸ್ಕೊಳ್ಬೇಕಾಗತ್ತೆ. ಅವ್ರಿಗೆ ತಿಂಡಿಗೆ ಸದ್ಯಕ್ಕೆ ಈಗ ನಿಮಗೂ ಗೊತ್ತಿರಬೇಕು, ಇವಾಗ BP, ಶುಗರ್, ವಯಸ್ಸಾದವರಿಗೆ ಎಲ್ಲರಿಗೂ ಈಗ ಇರೋದ್ರಿಂದ ಅವ್ರಿಗೆ ಊಟ ತಿಂಡಿ ಅವಶ್ಯಕತೆ ತುಂಬಾ ಇದೆ. ಸಾಮಾನ್ಯವಾಗಿ ಈಗ ಹೋಟೆಲ್ಗಳು ಮುಚ್ಚಿಬಿಟ್ರೆ ಅಂತೂ ನಿಜವಾಗ್ಲೂ ಸಾಮಾನ್ಯ ವರ್ಗದವರಿಗೆ, ಸಾಮಾನ್ಯದವರಿಗೆ, ಬಡ ಜನರಿಗೆ, ರೈತರಿಗೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಹೋಟೆಲ್ ಇರೋದ್ರಿಂದ ತನ್ನದೇ ಆದ ಕೆಲಸದ ಮೇಲೆ ಆಚೆ ಬಂದಾಗ ಅವರು ಊಟ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅವರ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇರ್ತಾರೆ. ಪ್ರತಿಯೊಂದಕ್ಕೂ 100% ಗ್ರಾಹಕರಿಗೆ, ರೈತರಿಗೆ, ಪ್ರತಿಯೊಬ್ಬರಿಗೂ ಎಫೆಕ್ಟ್ ಆಗೇ ಆಗುತ್ತೆ, ತೊಂದರೆ ಆಗ್ತಾ ಇದೆ, ಆಗ್ಬಿಡುತ್ತೆ. ಯಾಕಂದ್ರೆ ಈಗ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಇವಾಗ 60 ರೂಪಾಯಿ ಈಗ ಸಿಲಿಂಡರ್ ಬೆಲೆನೂ, ಅಡಿಗೆ ಸಿಲಿಂಡರ್ ಬೆಲೆನೂ ಜಾಸ್ತಿ ಆಗಿದೆ. 60 ರೂಪಾಯಿ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ. ಇದು ತುಂಬಾ ಅನ್ಯಾಯ. ಈಗ ಮಹಿಳೆಯರು ಸಾಮಾನ್ಯವಾಗಿ ಅಡಿಗೆ ಮಾಡೋದಕ್ಕೆ 1 ರೂಪಾಯಿ ಈಗ ಕೂಡಿಟ್ಕೊಂಡೇ ಅವರು ಸಂಸಾರ ನಡೆಸಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ 5 ಗ್ಯಾರಂಟಿ, ಪಂಚ ಗ್ಯಾರಂಟಿಗಳನ್ನ ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನ ಈಗ ಹೋಟೆಲ್ದಷ್ಟೇ ಮಾತಾಡ್ಬೇಕಾದ್ರೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಗ್ರಾಹಕರಿಗೆ, ಮಧ್ಯಮ ವರ್ಗದ ಎಲ್ರಿಗೂ ಸಮಸ್ಯೆ ಆಗುತ್ತೆ. ದಯವಿಟ್ಟು ಈ ಊಟ ಸಿಗಲ್ಲ, ಈಗ ಆನ್ ಟೈಮ್ಗೆ ಅವ್ರು ಊಟ ಮಾಡ್ಲೇಬೇಕು. ಯಾವ್ದೋ ಒಂದು ಹೋಟೆಲ್ ಹತ್ರದಲ್ಲಿ ಅವರು ಹೋಗ್ತಾ ಇರ್ತಾರೆ, ಹತ್ರದಲ್ಲಿ ಇರೋವಾಗ ಅವ್ರು ಊಟ ಮಾಡ್ಲೇಬೇಕು, ಹೋಗ್ಲೇಬೇಕು. ಈಗ ಹೋಟೆಲ್ ಇಲ್ಲ ಅಂದ್ರೆ ಜೀವನನ ತುಂಬಾ ಅಷ್ಟಕ್ಕಷ್ಟೇ. ಈಗ ಮನೆಯಿಂದ ಬುಟ್ಟಿ ಕಟ್ಕೊಂಡ್ ಬರಕ್ಕಾಗಲ್ಲ, ಅಡಿಗೆ ಮಾಡ್ಕೊಂಡು ಬೆಳಗ್ಗೆನೆ ಎದ್ದು ಅವರು ತಿಂಡಿ ಮಾಡ್ಕೊಂಡ್ ಬರಕ್ಕಾಗಲ್ಲ. ಹಾಗಾಗಿ ಹೋಟೆಲ್ ಇದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.